ಶಾಸಕ ಬಸವರಾಜ ರಾಯರೆಡ್ಡಿಯವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ವಿಠ್ಠಲರಾವ್ ದೇಸಾಯಿ ಒತ್ತಾಯ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾಗಲಿರುವ 2ನೇ ಹಂತದ ಸಚಿವ ಸಂಪುಟದಲ್ಲಿ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿಯವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕುಕನೂರು ತಾಲೂಕಾ ಕೆಪಿಸಿಸಿ ಪ್ರಚಾರ ಸಮಿತಿ ಸದಸ್ಯ ವಿಠ್ಠಲರಾವ್ ದೇಸಾಯಿ ಒತ್ತಾಯಿಸಿದ್ದಾರೆ. ಅವರು ಈ ಕುರಿತು ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 2ನೇ ಹಂತದ ಸಚಿವ ಸಂಪುಟದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ನೀಡಿದರೆ ರಾಜ್ಯಕ್ಕೆ ಉತ್ತಮ ಆಡಳಿತ ನೀಡುವಲ್ಲಿ ಶಾಸಕ ರಾಯರೆಡ್ಡಿ ಅವರು ಕಾರ್ಯನಿರ್ವಹಿಸುತ್ತಾರೆ. ಇವರನ್ನು ಅಭಿವೃದ್ಧಿ ಕೂಟದಡಿ ಪರಿಗಣಿಸಿ ಸಚಿವ ಸ್ಥಾನ ಕೊಡಬೇಕು ಎಂದರು. 1985 ರಿಂದ ಇಲ್ಲಿವರೆಗೂ ಒಟ್ಟು 6 ಬಾರಿ ಶಾಸಕರಾಗಿ, ಒಮ್ಮೆ ಸಂಸದರಾಗಿ, ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಸರ್ಕಾರದ ಪಕ್ಷದ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರಾಗಿ ಸರ್ಕಾರಕ್ಕೆ ಸಾಕಷ್ಟು ಉತ್ತಮ ಆಡಳಿತ ನಡೆಸುವಲ್ಲಿ ಮಾನ್ಯ ಶಾಸಕರ ಸಲಹೆ ನಿಜಕ್ಕೂ ಸ್ಮರಣೀಯ. ಇಂತಹ ಅನುಭವಿ ಆಡಳಿತಗಾರ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟಾಗ ಸಮರ್ಥವಾಗಿ ನಿಭಾಯಿಸಲಿದ್ದಾರೆ. ವಸತಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇಡೀ ಯಲಬುರ್ಗಾ ಕ್ಷೇತ್ರವನ್ನು ರಾಜ್ಯವೇ ನೋಡುವಂತೆ ಬಹುದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕ್ರಾಂತಿಯನ್ನು ಮಾಡಿದ್ದಾರೆ ಎಂದರು. ರೈಲ್ವೆ, ಶಿಕ್ಷಣ, ಹೆದ್ದಾರಿ, ಕೆರೆ ತುಂಬಿಸುವ ಯೋಜನೆ ಮಹತ್ವದ ಕೆಲಸಗಳನ್ನು ಸಹ ಇವರು ಮಾಡಿದ್ದಾರೆ. ಸ್ವತಃ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ರಾಯರೆಡ್ಡಿ ಅವರಷ್ಟು ಅಭಿವೃದ್ಧಿ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ಎಂದು ಕೊಂಡಾಡಿದ್ದಾರೆ. ರಾಯರೆಡ್ಡಿಯನ್ನು ಯಾರೂ ಮೀರಿಸಲಾಗದು ಎಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಯಶಸ್ವಿಗೊಳ್ಳಬೇಕಾದರೆ ರಾಯರೆಡ್ಡಿಯವರ ಪಾತ್ರ ಬಹುದೊಡ್ಡದು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಮಾಡುತ್ತಿರುವ ರಾಯರೆಡ್ಡಿಯವರಿಗೆ ಮಂತ್ರಿ ಸ್ಥಾನದ ಅವಕಾಶ ಕಲ್ಪಿಸಬೇಕು ಎಂದರು. ರಾಜ್ಯದ 224 ಶಾಸಕರಲ್ಲಿ ರಾಯರೆಡ್ಡಿಯವರು ಬುದ್ಧಿವಂತ ಶಾಸಕರಾಗಿದ್ದಾರೆ. ಒಟ್ಟಾರೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ವಿಠ್ಠಲರಾವ್ ಹನುಮಂತರಾವ್ ದೇಸಾಯಿ ಮನವಿ ಮಾಡಿದ್ದಾರೆ. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಶ್ರೀ ಬಸವರಾಜ ರಾಯರೆಡ್ಡಿ ಮಾಜಿ ಸಚಿವರು ಬಸವರಾಜ ರಾಯರೆಡ್ಡಿ ಸರ್ ಅವರು ಮಂತ್ರಿ ಸ್ಥಾನ ಸಿಗಲೆಂದು ಮಹಾಮಾಯ ಮತ್ತು ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಹಾರೈಸುತ್ತೇವೆ. ದೇವಿ ಆಶೀರ್ವಾದ ಮಾಡಲಿ. ಅವರು ತಾಲೂಕಿನ ಅಭಿವೃದ್ಧಿಯ ಸಲುವಾಗಿ ಒಮ್ಮೆ ವಸತಿ ಖಾತೆ ಸಚಿವರು ಮತ್ತು ಒಮ್ಮೆ ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಆವಾಗ ಉನ್ನತ ಶಿಕ್ಷಣ ಸಚಿವರಿದ್ದಾಗ ಮತ್ತು ವಸತಿ ಖಾತೆ ಸಚಿವರಿದ್ದಾಗ ರಾಜ್ಯಾದ್ಯಂತ ಜನತಾ ಮನೆಗಳನ್ನು ನೀಡಿದ್ದರು. ಮತ್ತು ಯಾವುದು ಉನ್ನತ ಶಿಕ್ಷಣ ಸಚಿವರು ಆದಾಗ ಇಡೀ ರಾಜ್ಯಾದ್ಯಂತ ಅಡ್ಡಾಡಿ ಓಡಾಡಿ ಉನ್ನತ ಶಿಕ್ಷಣ ಡೆವಲಪ್ಮೆಂಟನ್ನು ಶಿಕ್ಷಣ ಖಾತೆಯನ್ನು ಡೆವಲಪ್ಮೆಂಟ್ ಮಾಡಿದರು. ಈ ಎಲ್ಲ ಅನುಭವದಿಂದ ಅವರು ಮಂತ್ರಿ ಸ್ಥಾನ ಸಿಗಲೆಂದು ಹಾರೈಸುತ್ತೇವೆ.